ಐ ಥಿಂಕ್ ಇತ್ತೀಚೆಗೆ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ರೀಸೆಂಟಾಗಿ ಒಂದು 2-3 ವರ್ಷದ ಹಿಂದೆ ಒಂದು ಪ್ರಕರಣದಲ್ಲಿ ನನಗೆ ಇದೇ ಥರ ಒಂದು ಪ್ರೆಸ್ ಮೀಟಲ್ಲಿ ನನಗೆ ವಿಷಯದ ಬಗ್ಗೆ ಹೇಳಿದಾಗ ನಾನು ಹೇಳಿದ್ದುಂಟು, ನನಗೆ ಅನಾಗತ್ಯವಾಗಿ ನನಗೆ ಸಂಬಂಧ ಇಲ್ಲದೆ ಇರುವಂಥ ವಿಷಯಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ ಅಂತ. ಅದೇ ರೀತಿ ನನಗೆ ಸಂಬಂಧ ಇಲ್ಲ. ಸೊ ಒಂದು ವಿಷಯ ಹೇಳ್ತೀನಿ, ನೀವೇನು ಹೇಳಿದ್ರಿ ನನಗೆ 12 ವರ್ಷದಿಂದ ಸತತವಾಗಿ ಇಂಡಸ್ಟ್ರಿಲಿ ಇದ್ದಾರೆ ಅಂತ. ಸೊ ಆ್ಯಂಡ್ ನಾನು ಒಂದು ಮಾತು ಹೇಳಿದೆ, ಪ್ರತಿಯೊಬ್ಬರು ಕೆಲಸ ಮಾಡ್ತಿರೋದೆ ಅವರ ಕೂಲಿಗೋಸ್ಕರ, ಸ್ಯಾಲರಿ, ರೈಟ್? ಸೊ 12 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಫ್ರೀಯಾಗಿ ಮಾಡಿಲ್ಲ, ಯಾವ ಸಿನಿಮಾನೂ ಫ್ರೀಯಾಗಿ ಮಾಡಿಲ್ಲ. ಆ್ಯಂಡ್ ಟೆಲಿವಿಷನ್ಲಿ ಹಲವಾರು ಶೋಗಳಲ್ಲಿ ಕೂತ್ಕೊಂಡಿದ್ದೀನಿ ಎಷ್ಟೋ ವರ್ಷದಿಂದ. ಐ ಥಿಂಕ್ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಿಂದ ಹಲವಾರು ಶೋಗಳಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಅದು ಕೂಡ ನಾನು ಯಾವತ್ತೂ ಫ್ರೀಯಾಗಿ ಮಾಡಿಲ್ಲ. ಹಾಗೆಯೇ ಸ್ಟೋರ್ ಲಾಂಚ್ ಆಗಿರ್ಬೋದು, ಇನಾಗ್ರೇಷನ್ಸ್ ಆಗಿರ್ಬೋದು, ಇಲ್ಲ ಒಂದು ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಆಗಿರ್ಬೋದು, ಹಲವಾರು ವಿಷಯ, ಈ ಥರ ಒಂದು ವಿಷಯಗಳಲ್ಲಿ ಯಾವತ್ತೂ ಫ್ರೀಯಾಗಿ ಕೆಲಸ, ಯಾರೇ ಫ್ರೀಯಾಗಿ ಕೆಲಸ ಮಾಡ್ತಾರೆ ಈವನ್ ಸೊಸೈಟಿಲಿ ಯಾರೂ ಫ್ರೀಯಾಗಿ ಕೆಲಸ ಮಾಡಲ್ಲ. ಎಷ್ಟೇ ಒಳ್ಳೆಯವರಾಗಿದ್ರು ಸರಿ, ಅಟ್ಲೀಸ್ಟ್ ಹೇಳೋ ಅಂಥ ಒಂದು 10 ರೂಪಾಯಲ್ಲಿ ನೀನು 5% ಕೊಡು, ಬಟ್ ನನ್ನ ಕೆಲಸಕ್ಕೆ ನೀನು ದುಡ್ಡು ಕೊಡ್ತಿದ್ಯಾ ಅಂತ. ನಾನು ಪ್ರತಿಯೊಂದು ಸಿನಿಮಾಗಳಲ್ಲಿ ನಾನು ಬಣ್ಣ ಹಚ್ಚಿದಾಗಿಂದ ಇವತ್ತಿನವರೆಗೂ ನನ್ನ ಭಗವಂತ, ಎಗೇನ್ ಗಾಡ್ಸ್ ಗ್ರೇಸ್, ನನ್ನ ಎಲ್ಲ ನಿರ್ಮಾಪಕರು ನನಗೆ ಒಳ್ಳೆ ಸಂಬಳ ಕೊಟ್ಟು ಕೆಲಸ ಮಾಡಿಸ್ಕೊಂಡು ನನ್ನನ್ನು ಕಳಿಸಿರೋ ಅಂಥದ್ದು. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ಆ ಗರ್ವದಿಂದ ಹೇಳ್ಕೊಳ್ತೀನಿ, 12 ವರ್ಷ ಖುಷಿಯಾಗಿ ನೆಮ್ಮದಿಯಾಗಿ ನನ್ನನ್ನು ತುಂಬ ಒಳ್ಳೆ ರೀತಿಲಿ ನನ್ನ ಚಿತ್ರ ತಂಡ ಆಗಿರ್ಬೋದು, ನನ್ನ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು, ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ದಕ್ಕೆ, ಆ್ಯಂಡ್ ಎಲ್ಲ ಫ್ಯಾನ್ಸ್ಗೂ. ಲವ್ಲಿ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದರೆ, ದರ್ಶನ್ ಅವ್ರದ್ದು ಒಂದು ಇನ್ಸಿಡೆಂಟ್ ಆಗುತ್ತೆ. ಸೊ ಅವ್ರದ್ದು ಆ ಇನ್ಸಿಡೆಂಟ್ ಆದಾಗ ನಿಮಗೆ ಕಿವಿಗೆ ಬಿದ್ದಾಗ, ಅಥವಾ ಮಾಧ್ಯಮಗಳ ಮೂಲಕನೋ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕನೋ ಅಥವಾ XYZ ಯಾರೋ ಬಂದು ನಿಮ್ಮ ಅಸಿಸ್ಟೆಂಟು ಈ ಥರದಂತೆ ಹೇಳಿದಾಗ ಫಸ್ಟ್ ರಿಯಾಕ್ಷನ್ ನಿಮ್ಮದು ಏನಿತ್ತು ಅಂತ? ಎಲ್ರಿಗೂ ಯಾವ ರಿಯಾಕ್ಷನ್ಸ್ ಬಂದಿರುತ್ತೋ ನನಗೂ ಅದೇ ಥರ ಶಾಕ್ ಆಯಿತು. ಹೌದಾ ಅನ್ನೋ ಒಂದು ಎಕ್ಸ್ಪ್ರೆಷನ್ಸಲ್ಲಿತ್ತೆ. ಬಟ್ ಎಲ್ಲದಕ್ಕೂ ಭಗವಂತ ನಿರ್ಣಯ ಮಾಡ್ತಾನೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಕಾಲಾಯ ತಸ್ಮೈ ನಮಃ. ಸೊ ಜಸ್ಟ್ ವೆಯ್ಟ್ ಫಾರ್ ದ ಟೈಮ್, ಆ್ಯಂಡ್ ಟೈಮ್ ಈಸ್ ಗೋಯಿಂಗ್ ಟು ರಿವೀಲ್ ಎವ್ರಿಥಿಂಗ್ ಅಲ್ಲ. ಎಲ್ಲ ವಿಷಯನೂ ಸಡನ್ನಾಗಿ ಏನೋ ಒಂದು ಹೆಚ್ಚು ಕಡಿಮೆ ಆದಾಗ ಅದಕ್ಕೆ ನಾವು ಯಾವುದೇ ವಿಷಯ ಈಗ ತುಂಬ ಈಸಿ, ಇನ್ಸ್ಟೆಂಟಲ್ಲಿ ಸೆಕೆಂಡಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಬಗ್ಗೆ ಕಮೆಂಟ್ ಮಾಡ್ಬೋದು. ಬಟ್ ಲೇಟರ್ ಆನ್ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅದ್ರ ಬಗ್ಗೆ, ಯಾವುದೋ ಒಂದು ಇಂಡಿವಿಜುವಲ್ ಬಗ್ಗೆ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಿ ನೋಡಿದಾಗ ಅದಕ್ಕೊಂದು ಉತ್ತರ ಸಿಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.